ಸೊ ಪರ್ಟಿಕ್ಯುಲರ್ಗೆ ನನಗೆ ಏನು ತಂದಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ಸೊ ಏನಿರ್ಬೋದು ನೀವು ಸಹ ಗೆಸ್ಟ್ ಮಾಡ್ತಾಯಿರಿ. ಅಷ್ಟರೊಳಗಡೆ ನಾನು ಮೀಶೋಯಿಂದ ಏನು ತೊಗೊಂಡೆ ಅಂತ ತೋರಿಸ್ತೀನಿ, ಓಕೆನಾ. ಅದು ಅಲ್ಲದೆ ರೆಡ್ ಬ್ಯಾಗ್ ಇದೆ, ಒಳಗಡೆ ಏನಿರ್ಬೋದು ಗೆಸ್ಟ್ ಮಾಡಿ ಮೆಸೇಜ್. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ಶನಿವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ, ಮಹಾಶಿವರಾತ್ರಿ ಹಬ್ಬದ ವ್ಲಾಗ್. ಸೊ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೋ ಫೈನಲಿ ವ್ಲಾಗ್ನ ಶುರು ಮಾಡಿದ್ದೀನಿ. ನನ್ನ ಮಗ ಅಂತೂ ತುಂಬ ಚೇಷ್ಟೆ ಮಾಡ್ದ ಅಂತ ಅವ್ರ ಪಾಪ ಹೊಡಿದ್ರು, ಹಾಗಾಗಿ ಬಿಕ್ಳಿಸ್ಕೊಂಡು ಅಳ್ತಾನೆ ಇದ್ದಾನೆ. ಸುಮ್ಮನೆ ಹಾಗೆ ರೇಗಿಸ್ತಾ ಇದ್ದೆ ನೋಡಿ, ಕ್ಯಾಮ್ರಾನು ನೋಡ್ದೇ ಫುಲ್ಲು ಬೇಜಾರು ಮಾಡ್ಕೊಂಬಿಟ್ಟ. ಓಕೆ, ಇವಾಗ ನಮ್ಮದು ಸಹ ಎಲ್ಲ ಪೂಜೆ ಎಲ್ಲ ಆಯಿತು. ಸೊ ನೋಡ್ತಾ ಇರ್ಬೋದು, ನಮ್ಮ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಒಂದು ಪೂಜೆ ಅಂತಲೇ ಹೇಳ್ಬೋದು. ಬಟ್ ಇದಕ್ಕೆ ನಾನು ಶಿವರಾತ್ರಿ ಹಬ್ಬಕ್ಕೆ ಏನು ಅಂದರೆ ನಾರ್ಮಲಿ ಇವತ್ತು ಏನೂ ಸ್ಪೆಷಲ್ ಅಂತ ಏನು ಮಾಡಿಲ್ಲ. ಸಂಜೆ ಏನಾದರೂ ಸ್ವೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಪೂಜೆ ಆಯಿತು, ರಾವುಗಳ ಒಳಗಡೆ ಬೇಗ ಮಾಡೋಣ ಇವತ್ತು. ಸೊ ಹಸ್ಬೆಂಡು ಸಹ ಅವ್ರಿಗೂ ವರ್ಕ್ ಇದಲ್ವ, ಹಾಗಾಗಿ ಬೇಗನೆ ಮುಗಿಸ್ಕೊಳ್ಳೋಣ ಅಂತೇಳಿ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಇವತ್ತು ತಿಂಡಿ ಬಂದು ಬೆಳಿಗ್ಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಹಸ್ಬೆಂಡ್ಗೂ ಸಹ ವರ್ಕ್ ಇರೋದ್ರಿಂದ ಟೈಮ್ ಆಗುತ್ತೆ, ಪೂಜೆ ಮಾಡಿಕೊಂಡು ಪ್ರತಿಯೊಂದು ಮಾಡೋಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ಫಸ್ಟಿಗೆ ನಾವು ಪೂಜೆ ಸಾಮಾನೆಲ್ಲ ಇವತ್ತೆಲ್ಲ ದೇವ್ರ ಸಾಮಾನೆಲ್ಲ ತೊಳಿಬೇಕಲ್ವ, ಹಾಗಾಗಿ ಎಲ್ಲನೂ ಮಾಡಿಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಮೊಸರು ತರಿಸಿದ್ದೆ. ಮೊಸರು ಒಗ್ಗರಣೆ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಟೈಮಲ್ಲಿ ಪೂಜೆ ಎಲ್ಲ ಮಾಡಬೇಕು ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ, ದೇವ್ರ ಸಾಮಾನೆಲ್ಲ ತೊಳಿಬೇಕಲ್ಲ, ಹಾಗಾಗಿ ಎಲ್ಲನೂ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಸಂಜೆ ಏನಾದರೂ ಮಾಡೋಣ ಅಂತೇಳಿ ಈಗ ನಾನು ಬೆಳಗ್ಗೆ ಬಂದು ರೈಸಿಗೆ ಇಟ್ಬಿಟ್ಟು ಆಮೇಲೆ ಮೊಸರು ಒಗ್ಗರಣೆ ಮಾಡಿಕೊಂಡೆ. ಸೊ ಪೂಜೆ ಎಲ್ಲ ಆಯ್ತಲ್ಲ, ಬೆಳಗ್ಗೆಲ್ಲ ಕುಡಿಸಿ ಒರೆಸಿ ಸ್ನಾನ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ತೊಳೆದು ದೇವ್ರಿಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಹಾಗಾಗಿ ನಾನು ಎದ್ದಿದ ತಕ್ಷಣವೇ ರೈಸಿಗೆ ಇಟ್ಬಿಟ್ಟು ಒಂದು ಕಡೆ ಒಗ್ಗರಣೆ ಮಾಡಿಬಿಟ್ಟೆ. ಸೊ ಆಮೇಲೆ ಎಲ್ಲ ಕೆಲಸನೂ ಎಲ್ಲ ಮುಗಿಸ್ಕೊಂಡೆ. ಸೊ ಯಾವಾಗಲೂ ಅಷ್ಟೇ, ನಾನು ಫಸ್ಟು ನಮಗೆ ಪೂಜೆ ಆಗಬೇಕು, ಆಮೇಲೆ ಟಿಫನ್ ಮಾಡೋದು. ನಮಗೆ ಅದೇನೋ ಗೊತ್ತಿಲ್ಲ. ಸೊ ಕೆಲವೊಬ್ಬರು ಪೂಜೆ ಟಿಫನ್ ಮಾಡಿಕೊಂಡು ಪೂಜೆ ಮಾಡ್ತಾರೆ, ಬಟ್ ನಮ್ಗೆ ಆ ಥರ ಎಲ್ಲ ಎಷ್ಟೊತ್ತಾದರೂ ಪರವಾಗಿಲ್ಲ, ಪೂಜೆ ಆದಮೇಲೆ ನಾವು ಟಿಫನ್ ಮಾಡೋದು. ಸೊ ಮಕ್ಕಳು ಸಹ ಅಭ್ಯಾಸ ಆಗೋಗಿದ್ದಾರೆ. ಈಗ ನಾನು ಮಕ್ಳಿಗೆ ಇಬ್ರಿಗೂ ಸಹ ಊಟ ಹಾಕ್ಕೊಡ್ತಾ ಇದ್ದೀನಿ. ಸೊ ದ್ರಾಕ್ಷಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ದಾಳಿಂಬೆ ಹಣ್ಣು ಇಲ್ಲ ಅಂದರೆ ದ್ರಾಕ್ಷಿ ಹಾಕ್ಕೊಂಡು ತಿಂದರೆ ಮೊಸರು ಒಗ್ಗರಣೆಗೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇವಾಗ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿದ್ದಾಯಿತು. ಈಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನೂ ಸಹ ಮಾಡ್ತಾಯಿದ್ದೀವಿ, ಅಂದರೆ ಬೆಳಗಿನ ಟಿಫನ್ ಮಾಡ್ತಾಯಿದ್ದೀವಿ. ಮತ್ತೆ
ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈಗಷ್ಟೇ ಪೂಜೆ ಎಲ್ಲ ಆಗಿ ಟಿಫನ್ ಎಲ್ಲ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ತೊಳೆದಿದ್ದಾಯಿತು. ಇವತ್ತು ಮಹಾಶಿವರಾತ್ರಿ ಹಬ್ಬ. ಸೊ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಬೆಳಗ್ಗೆನೆ ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಸೊ ಹಸ್ಬೆಂಡು ಸಹ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತಲ್ಲ ಆಫೀಸ್ಗೆ, ಹಾಗಾಗಿ ಇವತ್ತು ಬೇಗನೆ ಪೂಜೆ ಮಾಡಿದ್ವಿ. ಇನ್ನು ಟಿಫನ್ ಸೊ ಇವತ್ತು ಪಲಾವ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಪಲಾವ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಟೈಮ್ ತೊಗೊಳುತ್ತಾ, ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಒಂದು ಮೊಸರು ಒಗ್ಗರಣೆ ಕೊಟ್ಟು ಮೊಸರನ್ನ ಮಾಡಿದೆ. ಸೊ ಇವಾಗ ನಾನು ಮತ್ತೆ ನೋಡೋಣ, ಇವತ್ತು ಸಂಜೆ ಏನಾದರೂ ಸ್ವೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಕೊಬ್ಬರಿ ಹಾಕಿಬಿಟ್ಟು ಪಾಯಸ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮನೇಲಿ ಶಿವರಾತ್ರಿ ಅಂತ ಏನು ಸ್ಪೆಷಲ್ಲಾಗಿ ಆ ಥರ ಏನಿಲ್ಲ. ನಾವು ನಾರ್ಮಲಾಗಿ ಪೂಜೆ ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ, ಏನಾದರೂ ಮನೇಲಿ ಸ್ವೀಟ್ ಮಾಡ್ತೀವಿ. ಸೊ ಊರಲ್ಲಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಅದ್ದೂರಿಯಾಗಿ ಜಾತ್ರೆ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಊರಿಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ, ಬಟ್ ಇನ್ನು ನೆಕ್ಸ್ಟ್ ಮಂತ್ ಹೋಗಬೇಕಾಗಿದೆ ಊರಿಗೆ. ಪಾಪದೊಂದು ಹರಕೆ ಇದೆ, ದೇವಸ್ಥಾನಕ್ಕೆ ಹೋಗಬೇಕು, ಹಬ್ಬ ಇದೆ ಬರೋ ತಿಂಗಳು. ಹಾಗಾಗಿ ನಾವು ಹಬ್ಬಕ್ಕೆ ಹೋಗೋದಕ್ಕೆ ಆಗಿಲ್ಲ. ಸೊ ಹೇಗಿದ್ರು ಸ್ಯಾಟರ್ಡೆ ಅಲ್ವಾ, ಸ್ಯಾಟರ್ಡೆ ಸಂಡೇ 2 days ಇದ್ದು ನಾವು ಮಂಡೇ ಮಾರ್ನಿಂಗ್ ಬರ್ಬೋದು ಅಂತ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. ಸೊ ನೆಕ್ಸ್ಟ್ ಮಂತ್ ಹೋಗ್ಬೇಕಂತ ಹೇಳಿ ಊರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಸೊ ಈಗೆಲ್ಲ ಫಿನಿಶ್ ಆಯಿತು, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಸೊ ಇವತ್ತು ನನಗೂ ಹಾಲಿಡೇ ಇದೆ, ಇವತ್ತೇನು ಕಾಲ್ಸ್ ಅಟೆಂಡ್ ಮಾಡೋಂಗಿಲ್ಲ, ಏನು ವರ್ಕ್ ಇಲ್ಲ ಇವತ್ತು. ಹಾಗಾಗಿ ಸ್ವಲ್ಪ ವ್ಲಾಗ್ಸ್ ಸೊ ನಾನು ಮೀಶೋಯಿಂದ ಏನು ತರಿಸಿದ್ದೆ, ಆ್ಯಂಡ್ ನನಗೆ ಹಸ್ಬೆಂಡು ವ್ಯಾಲೆಂಟೈನ್ಸ್ ಡೇ ಅಂತ ಏನಿಲ್ಲ. ಸೊ ಹಾಗಾಗಿ ಆ ದಿನವೇ ತಂದು ಕೊಟ್ಟರು. ಬಟ್ ನಂಬರಲ್ಲಿ ಏನು ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ಸ್ಪೆಷಲ್ ಡೇ ಆ ಥರ ಏನಿಲ್ಲ, ನಾವು ಸೆಲೆಬ್ರೇಟ್ ಅದೆಲ್ಲ ಮಾಡೋದಿಲ್ಲ. ಸೊ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ, ಆವತ್ತಿನ ದಿನ ಅಂತ ಇಲ್ಲ. ಸೊ ಪರ್ಟಿಕ್ಯುಲರ್ಗೆ ನನಗೆ ಏನು ತಂದಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ಸೊ ಏನಿರ್ಬೋದು ನೀವು ಸಹ ಗೆಸ್ಟ್ ಮಾಡ್ತಾಯಿರಿ. ಅಷ್ಟರೊಳಗಡೆ ನಾನು ಮೀಶೋಯಿಂದ ಏನು ತೊಗೊಂಡೆ ಅಂತ ತೋರಿಸ್ತೀನಿ, ಓಕೆನಾ. ಅದು ಅಲ್ಲದೆ ರೆಡ್ ಬ್ಯಾಗೆಲೆ ಒಳಗಡೆ ಏನಿರ್ಬೋದು ಗೆಸ್ಟ್ ಮಾಡಿ ಮೆಸೇಜ್ ಹಾಕಿ. ಅಷ್ಟರೊಳಗಡೆ ನಾನು ಈ ಪ್ರಾಡಕ್ಟ್ನ ತೋರಿಸ್ತೀನಿ. ಆಲ್ರೆಡಿ ಇದು ಬಂದು ಇವತ್ತು ಮಾರ್ನಿಂಗ್ ಬಂದಿದ್ದು, ಆಲ್ರೆಡಿ ಅನ್ಪ್ಯಾಕ್ ಮಾಡಿದ್ದಾರೆ. ಸೊ ನಮ್ಮನೆಯವರಂತೂ ಯಾವಾಗಲೂ ಬೈತಾನೆ ಇರ್ತಾರೆ, ಅನ್ನೆಸೆಸರಿ ನೀನು ಆನ್ಲೈನಿಂದ ಅದು ಇದು ತೊಗೊಳ್ತೀಯ, ಎಂತಕ್ಕೆ ದುಡ್ಡೆಲ್ಲ ವೇಸ್ಟ್ ಮಾಡ್ತೀಯ ಅಂತ. ಬಟ್ ನನಗೆ ಅವಶ್ಯಕತೆ ಇರೋದನ್ನು ಮಾತ್ರ ನಾನು ಮಾಡೋಕ್ಕೆ ಹೋಗೋದು, ಅವಶ್ಯಕತೆ ಇಲ್ಲದೆ ಇರೋದನ್ನೆಲ್ಲ ನಾನು ಯಾವತ್ತೂ ತೊಗೊಳೋದಕ್ಕೆ ಹೋಗಲ್ಲ, ನನಗೂ ಗೊತ್ತಾಗುತ್ತೆ. ಬಟ್ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಸೊ ಅದಾದ್ರು ನಾನು ಇದು ಬೇಕಿದೆ ಅಂತ ಹೇಳಿ ಸೊ ಥರ ಎಕ್ಸ್ಪ್ಲೇನ್ ಮಾಡಿದೆ, ಇದು ಎಂತ ಯೂಸ್ಫುಲ್ ಆಗ್ಬೋದು ಅಂತ. ಇದು ಬಂದು ನನ್ನ ಮಗಳಿಗೆ ಡಾಬ್ ಅಂತ ತೊಗೊಂಡೆ. ಸೊ ಸೊಂಟಕ್ಕೆ ಹಾಕೋದು ತುಂಬಾ ಚೆನ್ನಾಗಿತ್ತು. ಬಟ್ ನನ್ನ ಮಗಳ ಹತ್ರ ಇದು ಸಿಂಪಲಾಗಿದೆ, ಅದು ಟ್ರೆಡ್ಡಿಂದು. ಹಾಗಾಗಿ ಇದನ್ನು ತೊಗೊಂಡಿದ್ದು ತುಂಬ ಟ್ರೆಂಡಿಂಗ್ ಇತ್ತಲ್ವಾ. ಸೊ ಹಾಗಾಗಿ ನನ್ನ ಮಗಳಿಗೆ ಈ ಥರ ಗೌನ್ ಆಗಿರ್ಬೋದು, ಲಂಗ ಬ್ಲೌಸ್ ಮಧ್ಯದಲ್ಲಿ ಇದನ್ನು ಹಾಕಿದ್ರೆ ತುಂಬ ಕ್ಯೂಟಾಗಿ ಕಾಣ್ತಾಳೆ ಅಂತ. ಸೊ ನಾನು ಆಲ್ರೆಡಿ ಪ್ಯಾಕ್ ಮಾಡಿದೆ, ಬಟ್ ಇನ್ನೂ ಅದನ್ನು ವೇರ್ ಮಾಡಿಲ್ಲ ಹೇಗೆ ಹಾಕೋದು ಅಂತ. ಸೊ ಲಿಕ್ಕಿಶ್ ಈಗ ವೇರ್ ಮಾಡಬೇಕು, ವೇರ್ ಮಾಡಿಲ್ಲ. ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತಾನೆ, ಅನ್ಪ್ಯಾಕ್ ಮಾಡ್ತಾನೆ ತೋರ್ಸೋಣ ಅಂತ ಅಂದ್ಕೊಂಡೆ. ನೋಡಿ ಈ ರೀತಿ ಇದೆ ಪ್ಯಾಕಿಂಗು. ನೋಡಿ ಈ ಥರ ಇದೆ. ಇದು ನನ್ನ ಮಗಳಿಗೆ ಅಂತಲೇ ತೊಗೊಂಡೆ, ಬಟ್ ಇದು ಆಗುತ್ತೆ ಏನೋ ಗೊತ್ತಿಲ್ಲ. ಇದು ನಾವು ಹಾಕೋಬೋದು, ಬಟ್ ನಾನು ಸ್ವಲ್ಪ ಸಣ್ಣ ಆಗಿಬಿಟ್ರೆ ನನಗೂ ಆಗುತ್ತೆ. ಓಕೆ, ನಾಟ್ ಬ್ಯಾಡ್. ವೇರ್ ಮಾಡಿ ನೋಡೋಣ, ವೇರ್ ಮಾಡಿ ಹೇಗೆ ಕಾಣುತ್ತೆ ಅಂತ. ಇದು ನನ್ನ ಮಗಳಿಗೆ ಆಗೋ ಡೌಟೇ, ಬಟ್ ಏನೋ ಗೊತ್ತಿಲ್ಲ. ಇದು ನೋಡಿದ ಮೇಲೆ ತೊಗೊಳ್ಬೇಕಂತ ಅನ್ನಿಸ್ತು, ತೊಗೊಂಡಿದ್ದೀನಿ. ತೊಗೊಂಡ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ತೊಗೊಂಬಿಟ್ಟಿದ್ದೀನಿ. ನೋಡೋಣ. ಸೊ ಇವಾಗ ಆಗಿಲ್ಲ ಅಂದರೆ ಮುಂದಕ್ಕೆ ಆಗ್ಬೋದಲ್ವಾ. ಓಕೆ, ನೋಡಿ ನನ್ನ ಮಗಳಿಗೆ ಅಂತ ತೊಗೊಂಡಿರೋದು. ಅವಳಿಗೆ ವೇರ್ ಮಾಡ್ತೀನಿ, ಆಗೋದು ಡೌಟೇ. ಸೊ ನಾನು ಇವಾಗಲೇ ನೋಡ್ತಾ ಇರೋದು ಅನ್ಪ್ಯಾಕ್ ಮಾಡಿದ್ಮೇಲೆ ಯಾವ ರೀತಿ ಇದೆ ಅಂತ ಹೇಳಿ. ಓಕೆ, ಸೊಂಟಕ್ಕಾಗೋದು ಡೌಟೇನೆ. ನೋಡೋಣ, ನೆಕ್ಸ್ಟ್ ಯಾವಾಗಲಾದ್ರೂ ಮುಂದಕ್ಕೆ ಹಾಕ್ಬೋದು. ಓಕೆ, ಇವಾಗ ಈ ಬ್ಯಾಗಲ್ಲಿ ಏನಿರ್ಬೋದು ಗೆಸ್ಟ್ ಮಾಡಿದ್ರಾ? ಓಕೆ, ನಾನು ತೋರಿಸ್ತೀನಿ. ಏನಿಲ್ಲ, ಸೊ ಇದೇನು ದೊಡ್ಡ ಗಿಫ್ಟ್ ಆ ಥರ ಏನಿಲ್ಲ, ಸಿಂಪಲ್ಲಾಗಿದ್ರೂ ಯಾವ ಥರ ಒಂಥರ ಪ್ರೀತಿ ಅಲ್ವಾ. ಸೊ ಅಷ್ಟಾದರೂ ನಮ್ಗೆ ತಂಗೆ ಕೊಡ್ತಾರೆ ಅನ್ನೋದು ನಮಗೆ ಬೇಕಾಗಿರೋದು. ಸೊ ನೋಡಿ, ಕ್ಲಿಪ್ಪು ತುಂಬ ಕಾಸ್ಟ್ಲಿ ಇದು. ಸೊ ನಾನು ಬೈತಾ ಇದ್ದೆ, ಎಂತಕ್ಕೆ ಇದು ಇಷ್ಟೆಲ್ಲ ಕಾಸ್ಟ್ಲಿ ತರ್ತೀರಾ ನೀವು. ಸೊ ನಾನು ಜಾಸ್ತಿ ಸಿಂಪಲ್ಲಾಗಿರುವಂಥದ್ದೇ ಹಾಕೋದು, ಯಾಕೆಂದ್ರೆ ಹಿಂಗೆ ಹಾಕಿದ ತಕ್ಷಣ ಕೆಲವೊಂದು ಟೈಮಲ್ಲಿ ಹೊಡೆದೋಗುತ್ತೆ, ವೇಸ್ಟು. ನಾವು ಇಷ್ಟೆಲ್ಲ ದುಡ್ಡು ಕೊಟ್ಟು ತೊಗೊಳೋದು ಕ್ಲಿಪ್ಪು ವೇಸ್ಟ್ ಅನ್ನಿಸ್ತು. ಸೊ ನಮ್ಮನೆಯವರು ಸ್ಟೋನ್ ಎಲ್ಲ ಇದೆ, ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ತಂದಿದ್ದಾರೆ. ನೋಡಿ, ಫುಲ್ಲು ಟೋಟಲ್ ಬಂದುಬಿಟ್ಟು 4 ಪೀಸಸ್ ತಂದಿದ್ದಾರೆ. ತುಂಬ ಕ್ಯೂಟಾಗಿದೆ, ತುಂಬಾ ಇಷ್ಟ ಆಯಿತು. ಬಟ್ ಇದರ ಪ್ರೈಸ್ ಬಂದು ಸೊ ತುಂಬ ಜಾಸ್ತಿನೇ.
ಸೊ ಅವ್ರಿಗೆ ಒಂದು ಕಡಿಮೆ ರೇಟಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಪರಿಚಯ ಇರೋರೆ ಅಲ್ವಾ, ಹಾಗಾಗಿ ಕಡಿಮೆ ರೇಂಜಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಇದರ ಪ್ರೈಸ್ ಮಾತ್ರ ಗೊತ್ತಿಲ್ಲ. ಆ್ಯಂಡ್ ಸೊ ತೋರಿಸ್ತೀನಿ ಯಾವ ಥರ ಇದೆ ಡಿಸೈನ್ ಅಂತ. ನೋಡಿದ್ದು ಈ ಥರ ಇದೆ, ತುಂಬ ಚೆನ್ನಾಗಿದೆ. ಸೊ ನಿಮಗೆ ವಿಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಅಂದ್ಕೊಳ್ತೀನಿ, ಬಟ್ ವೇರ್ ಮಾಡೋದಂತ ಸೂಪರಾಗಿ ಅನಿಸುತ್ತೆ. ಬಟ್ ಹಿಂದೆ ಹಾಕ್ಕೊಳ್ಳೋದು. ಸೊ ನಾನು ಹಾಗೆ ಸುಮ್ಮನೆ ತೋರಿಸ್ತಾ ಇರೋದು. ತುಂಬಾ ಗಟ್ಟಿ ಇದೆ ಇದೊಂದು ಪೀಸು. ಆ್ಯಂಡ್ ಈ ಥರ ನೋಡಿ, ಈ ಥರ ಸೆಕೆಂಡ್ ಒನ್ ಫುಲ್ಲು ಗೋಲ್ಡನ್ ಕಲರು. ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಪಾರ್ಟಿ ವೇರ್ಗೆ ಈ ರೀತಿ ಕ್ಲಿಪ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾವು ಈ ಥರ ಎಲ್ಲ ತುಂಬ ಗ್ರ್ಯಾಂಡಾಗಿರೋಂಥದ್ದನ್ನೆಲ್ಲ ಜಾಸ್ತಿ ಲೈಕ್ ಮಾಡೋದಿಲ್ಲ. ಸೊ ವೇಸ್ಟ್, ಏಕೆಂದರೆ ಇಷ್ಟು ದುಡ್ಡು ಕೊಟ್ಬಿಟ್ಟು ನಾವು ತೊಗೊಂಡು ಹಿಂಗೆ ಹಾಕ್ಕೊಂಡಿದ ತಕ್ಷಣ ಕೆಲವೊಂದು ಟೈಮಲ್ಲಿ ಕಿತ್ತೋಗುತ್ತೆ. ಇಲ್ಲ ನಾವು ಮಲ್ಕೊಂಡಿದ್ದಾಗ ಏನಾದರೂ ಒತ್ತಿ ಅದೇನಾಗುತ್ತೆ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಜಾಸ್ತಿ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋದಿಲ್ಲ. ಎಂತಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು, ಅದಕ್ಕೆ ನಾವು ಮಾಡೋದು. ಸೊ ನಮ್ಮ ಮನೆಯವ್ರು ತಂದಿದ್ದಾರೆ. ಸೊ ಪ್ರೀತಿಯಿಂದ ತಂದು ಕೊಟ್ಟಿದ ಮೇಲೆ ನಾನು ಬೇಡ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಸೊ ನೈಸ್. ನಿಮಗೆ ಯಾವ್ದು ಇಷ್ಟ ಆಯಿತು ಸೊ ನನಗೆ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ವ್ಯಾಲೆಂಟೈನ್ಸ್ ಡೇ ಅಂತ ಆ ದಿನನೇ ತಂದುಕೊಟ್ರು, ಬಟ್ ಅದೇ ಒಂದು ಸ್ಪೆಷಲ್ ಡೇ ಅಂತ ಆಯಿತು. ಓಕೆ, ಅವತ್ತೇನು ಯಾವಾಗಲೇ ವ್ಯಾಲೆಂಟೈನ್ಸ್ ಡೇ ಬಂದಾಗೆಲ್ಲ ನನಗೆ ಗಿಫ್ಟ್ ಆ ಥರ ಎಲ್ಲ ಏನಿಲ್ಲ. ಸೊ ಕಾಮನಾಗಿ ಯಾವಾಗಲಾದರೂ ಒಂದು ಟಾಪ್ಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಕ್ಲಿಪ್ಸು ಇದನ್ನೆಲ್ಲ ತರ್ತಾನೆ ಇರ್ತಾರೆ. ಅವ್ರಿಗೆಲ್ಲ ಇಷ್ಟ, ಅದನ್ನೆಲ್ಲ ತಂದು ಕೊಡ್ತಾರೆ. ನನಗೆ ಬ್ಯಾಂಗಲ್ ಆಗಿರ್ಬೋದು ಇದನ್ನೆಲ್ಲ ತರ್ತಾ ಇರ್ತಾರೆ. ನನಗೂ ಅಷ್ಟೇ, ನನ್ನ ಮಗಳಿಗೂ ಕ್ಲಿಪ್ಸ್ ಆಗಿರ್ಬೋದು, ಡಿಸೈನ್ ಇರೋದು, ಹೇರ್ ಬ್ಯಾಂಡು ಆಲ್ಮೋಸ್ಟ್ ಎಲ್ಲ ಅವರೇ ತರೋದು. ಹಾಗಾಗಿ ನಾನು ಸ್ವಲ್ಪ ಶಾಪಿಂಗು ಸಹ ಕಮ್ಮಿ ಮಾಡ್ತೀನಿ. ಅವರೆಲ್ಲ ಶಾಪ್ಗಳಿಗೆಲ್ಲ ಹೋಗ್ತಿರ್ತಾರಲ್ಲ, ಅವರು ಆ ಫೀಲ್ಡಲ್ಲಿ ಮಾರ್ಕೆಟಿಂಗ್ ಫೀಲ್ಡ್ ಇರೋದ್ರಿಂದ ಹೋಗ್ತಾ ಇರ್ತಾರಲ್ಲ, ಅವ್ರಿಗೆ ನೋಡಿದ್ದು ಇಷ್ಟ ಆಯಿತು ಅಂದರೆ ತಗೊಂಬರ್ತಾರೆ. ನನ್ನನ್ನು ಕೇಳ್ತಾರೆ ಬೇಕಾ ಬೇಡವಾ ಅಂತ. ಸೊ ನನ್ನ ಹತ್ರ ಇಲ್ಲ ಅಂತ ಅಂದರೆ ತನ್ನೇ ಅಂತೀನಿ, ಇದ್ದೇ ಅಂದರೆ ಬೇಡ ಅಂತ ಹೇಳ್ತೀನಿ. ಓಕೆ, ಸ್ಟಿಕ್ಕರಿಂದ ಹಿಡಿದು ಐಲೈನರಿಂದ ಹಿಡಿದು ಪ್ರತಿಯೊಂದೂ ಅಷ್ಟೇ ಅವರೇ ತರೋದು. ಹಾಗಾಗಿ ನನ್ನ ವ್ಲಾಗಲ್ಲಿ ನಾನು ಜಾಸ್ತಿ ಶಾಪಿಂಗ್ ಅದೆಲ್ಲ ಮಾಡೋದನ್ನು ಜಾಸ್ತಿ ತೋರಿಸಲ್ಲ. ಸೊ ಮುಂಚೆ ನಾನು ಮಾಡ್ತಾಯಿದ್ದೆ, ಬಟ್ ಇವಾಗ ಕಡಿಮೆ ಮನೇಲಿ ಇರೋದ್ರಿಂದ ಜಾಸ್ತಿ ನನಗೆ ಅದು ಬೇಡ ಅನ್ನಿಸ್ತು. ಇರೋದೇ ನೈಲ್ ಪಾಲಿಶು, ಅಕ್ಕನ ಮನೆ ಗ್ರೂಪ್ ರಸಿಕ್ ಇದೆಲ್ಲ ತೊಗೊಂಡಿದ್ದೆಲ್ಲ ಹಾಗೆ ಇತ್ತಲ್ಲ, ಸುಮ್ಮನೆ ಎಂತಕ್ಕೆ ತೊಗೊಂಡು ಇಟ್ಕೊಳ್ಳೋದು. ಹಾಗಾಗಿ ನಾನೇನು ತೊಗೊಳ್ಳಲ್ಲ. ಏನಾದರೂ ಎಮರ್ಜೆನ್ಸಿ ಆದ ಫಂಕ್ಷನ್ಗೆ ಬೇಕೇ ಬೇಕು ಅನ್ನೋದನ್ನು ಮಾತ್ರ ನಾನು ತೊಗೊಳ್ತೀನಿ. ಸೊ ನೋಡಿದ್ದು ಈ ಥರ ಇದೆ ಕ್ಲಿಪ್, ತುಂಬ ಚೆನ್ನಾಗಿದೆ. ಎಲ್ಲ ಫುಲ್ಲು ಕ್ವಾಲಿಟಿ ವೈಸ್ ಆ್ಯಂಡ್ ಸ್ಟೋನ್ ವರ್ಕ್ ಇದೆ. ನೋಡ್ತಾರೆ, ಸ್ಟೋನ್ ಚೆನ್ನಾಗಿದೆ. ಥರ್ಡ್ ಇದು ಬಂದು ಲಾಸ್ಟ್ ಒನ್ ಕ್ಲಿಪ್, ತುಂಬ ಚೆನ್ನಾಗಿದೆ. ಇದೊಂಥರ ಸಿಂಪಲಾಗಿ ಆದ್ರೂ ಏನೋ ಒಂಥರ ಇಲ್ಲಿ ಒಳಗಡೆ ಏನೋ ಒಂಥರ ತುಂಬ ಕ್ಯೂಟಾಗಿದೆ. ಒಂಥರ ಶೈನಿಗಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಹಾಕೋಣ, ಸಿಂಪಲ್ಲಾಗಿದೆ. ಓಕೆ, ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಸೊ ಇವತ್ತು ಮಹಾಶಿವರಾತ್ರಿ ಹಬ್ಬದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಆಯಿತು, ಟಿಫನ್ ಎಲ್ಲ ಮಾಡಿ, ಸೊ ಮಕ್ಕಳೂ ಸಹ ಹೊರಗಡೆ ಆಟ ಆಡ್ತಾ ಇದ್ದಾರೆ. ಸೊ ಹಾಗೆ ನಾನು ಏನು ಶಾಪಿಂಗ್ ಮಾಡಿದೆ ಆ್ಯಂಡ್ ಹಸ್ಬೆಂಡ್ ಏನು ತಂದು ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಯಿತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಮತ್ತು ಇವತ್ತು ನನಗೂ ಸ್ವಲ್ಪ ಹಾಲಿಡೇ ಇದೆ ಅಲ್ವಾ, ನೋಡೋಣ. ನಾನು ಸ್ವಲ್ಪ ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಮಲ್ಕೊಳ್ತೀನಿ. ಸ್ವಲ್ಪ ಫುಲ್ ಟಯರ್ಡ್ ಆಗಿರುತ್ತೆ ರಾತ್ರಿ ಎಲ್ಲ, ಸ್ವಲ್ಪ ಎಡಿಟಿಂಗ್ ಅದು ಇದು, ನಾನು ಮಲಗೋದು ಲೇಟೇ ಅಲ್ವಾ. ಸೊ ಹಾಗಾಗಿ ಇವತ್ತು ನೋಡೋಣ, ಸ್ವಲ್ಪ ಫ್ರೀ ಕಾಲ್ಸ್ ಏನು ಬರಲ್ಲ, ಆರಾಮ್ಸಾಗಿ ಇವತ್ತು ಇರ್ಬೋದು ಅಂತ ನೋಡೋಣ. ಇವಾಗ ಮಲ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಲ್ಕೊಂಡು ಎದ್ದ ಮೇಲೆ ಸೊ ನಾನು ದೀಪ ಎಲ್ಲ ಹಚ್ಚಿಬಿಟ್ಟು ನಂತರ ನಾನು ಪಾಯಸ ರೆಡಿ ಮಾಡಬೇಕು. ಸಾಂಬಾರಿದೆ, ಸಾಂಬಾರೇನು ಮಾಡೋವಂಥದ್ದೇನಿಲ್ಲ. ನೋಡೋಣ, ನುಗ್ಗೆಕಾಯಿ ಹಾಕಿ ಒಂಥರ ಗ್ರೇವಿ ಥರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಇವತ್ತಿನ ವ್ಲಾಗಲ್ಲಿ. ನೋಡೋಣ, ಸಂಜೆ ಏನಾದರೂ ಮಾಡಿದ್ರೆ ಕೊಬ್ಬರಿ ಪಾಯಸ ಮಾಡ್ತೀನಿ. ಸೊ ನುಗ್ಗೆಕಾಯಿ ಗ್ರೇವಿ ಮಾಡಿದ್ರೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ರೆಸಿಪಿನ ಮಾಡ್ತೀನಿ ಅಂತ. ಇಷ್ಟೇ ಫ್ರೆಂಡ್ಸ್, ವೀಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ. ನಿಮ್ಮೆಲ್ಲರ ಸಪೋರ್ಟು ನನಗೆ ಹೀಗೆ ಇರಲಿ. ಓಕೆ, ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಇವಾಗಷ್ಟೇ ಪೂಜೆ ಎಲ್ಲ ಆಯಿತು, ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 6 o'clock ಒಳಗಡೆ ನಾನು ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೀನಿ. ಸೊ ಪೂಜೆ ಎಲ್ಲ ಆಯಿತು. ಇವಾಗ ಟೀ ಕುಡಿಬೇಕು. ಟೀ ರೆಡಿ ಆಗಿದೆ. ಸೊ ಹಸ್ಬೆಂಡ್ಗೂ ಸಹ ಆಲ್ರೆಡಿ ಟೀ ಕುಡ್ದಾಯಿತು. ಸೊ ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ಟೀ ಕುಡಿಯೋಣ ಅಂತ ಹೇಳಿ ಟೀ ಕುಡಿಬೇಕು. ಸೊ ಟೀ ಕುಡಿದ್ಬಿಟ್ಟು ನಾನು ಅಡುಗೆ ರೆಡಿ ಮಾಡ್ಕೋಬೇಕು. ಅಡುಗೆ ಏನಿಲ್ಲ, ಸಾಂಬಾರಿದೆ. ಸೊ ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಕೊಬ್ಬರಿ ಪಾಯಸ ಏನಾದರೂ ಮಾಡ್ತೀನಿ ಅಂತ ಹೇಳಿ ಕೊಬ್ಬರಿ ಪಾಯಸ ಮಾಡಿ ನುಗ್ಗೆಕಾಯಿ ಫ್ರೈ ಮಾಡ್ತೀನಿ. ಸೊ ಫಸ್ಟಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೀ ಕುಡಿದ್ಬಿಡ್ತೀನಿ. ಸೊ ಟೀ ಕುಡಿದ್ಬಿಟ್ಟು ನಾನು ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಇವತ್ತಿನ ರೆಸಿಪಿ ಬಂದು ಕೊಬ್ಬರಿ ಪಾಯಸನ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ತುಂಬಾ ಒಳ್ಳೆಯದು.
ಈ ಥರ ಶುಗರ್ ಇರೋರಿಗೆ ಎದೆ ನೋವು ಈ ಥರ ಇದ್ದರೆ ಈ ಥರ ಕೊಬ್ಬರಿ ಪಾಯಸ ಮಾಡ್ಕೊಂಡು ಕುಡೀರಿ, ಏನೂ ಆಗೋಲ್ಲ, ಒಳ್ಳೆಯದು. ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡಬಾರ್ದು. ಸೊ ನಾನಂತೂ ಅಡುಗೆ ಮಾಡುವಾಗೆಲ್ಲ ಇದಂತೂ ಖಂಡಿತ ಹೇಳ್ತಾನೆ ಇರ್ತೀನಿ. ಯಾರೇನು ಅಂದ್ಕೊತಾರೋ ಗೊತ್ತಿರಲಿ, ಯಾವಾಗಲೂ ಇದನ್ನು ಹೇಳ್ತಾರೆ ಅಂತ ಅಂದ್ಕೊಳ್ಬೋದು. ಬಟ್ ನಾವು ಆ ಥರ ಹೇಳಿದಾಗಾದರೂ ಅವ್ರಿಗೆ ಮೈಂಡ್ ಸೆಟ್ ಆಗಿರುತ್ತೆ. ಸೊ ಹೌದು, ತಿನ್ನಬಾರ್ದು, ಅದು ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಹೇಳಿ. ಸೊ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಅದು ತಿನ್ನಬಾರ್ದು ಅನ್ನೋದನ್ನು ಜಾಸ್ತಿ ರಿಪೀಟ್ ಮಾಡ್ತೀನಿ, ತಿನ್ನಬೇಕು ಅಂಥದ್ದನ್ನು ಜಾಸ್ತಿ ರಿಪೀಟ್ ಮಾಡ್ತಾನೆ ಇರ್ತೀನಿ. ಸೊ ಈಗ ಟೈಮ್ ಬಂದು 6 ಗಂಟೆ ಆಗಿದೆ. 6 ಗಂಟೆ ಒಳಗಡೆ ನಾನು ಯಾವಾಗಲೂ ಅಷ್ಟೇ ದೀಪ ಹಚ್ಬಿಡ್ತೀನಿ. 6 ಗಂಟೆ ಒಳಗಡೆ ದೀಪ ಹಚ್ಚಬೇಕು, ಒಳ್ಳೆಯದು. ಸೊ ಅವಾಗೇ 6 ಗಂಟೆ ಒಳಗಡೆ ಹಚ್ಬಿಟ್ರೆ ಸೊ ಒಂಥರ ಮುಸ್ಸಂಜೆ ಟೈಮಲ್ಲಿ ಮನೆಗೆ ಲಕ್ಷ್ಮಿ ಬರ್ತಾಳೆ ಆ ಟೈಮಲ್ಲಿ ಅಂತಾರೆ. ಹಾಗಾಗಿ ನಾನು ಅವಾಗಿಂದ ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಯಾವಾಗ್ಲೂ 6:15 ಮೇಲೆ ಹಚ್ಚಿತಾ ಇದೆ. ಸೊ ಇತ್ತೀಚೆಗೆ 1 ಮಂತಿಂದನೂ 6 ಗಂಟೆ ಒಳಗಡೆ ದೀಪ ಹಚ್ಚಿತಾ ಇದ್ದೀನಿ. ಸೊ ಈಗ ನಾನು ಬೇಗ ಟೀ ಕುಡಿದ್ಬಿಟ್ಟು ಸೊ ಈಗ ಪಾಯಸ ಮಾಡ್ತೀನಿ. ಪಾಯಸ ಮಾಡಿಬಿಟ್ಟು ಆಮೇಲೆ ನುಗ್ಗೆಕಾಯಿ ಫ್ರೈ ಮಾಡಬೇಕು. ಅಷ್ಟೇನೇನಿಲ್ಲ, ರೈಸ್ ಇಟ್ಕೊಂಡ್ರೆ ಆಯಿತು. ಇವತ್ತೇನು ಮುದ್ದೆನೂ ಮಾಡಲ್ಲ, ಇವತ್ತು ಹಬ್ಬ ಅಲ್ವಾ. ಸೊ ಪಾಯಸ ಮಾಡಿದ್ರೆ ನಮ್ಮ ಮನೇಲಿ ಮುದ್ದೆ ಮಾಡಲ್ಲ. ಸೊ ಬೈತಾರೆ, ಮುದ್ದೆ ಮಾಡಬೇಡ, ರೈಸ್ ಮಾಡು ಅಂತ. ಸೊ ಹಾಗಾಗಿ ಓಕೆ, ನಾನು ಬೇಗ ಟೀ ಕುಡಿದ್ಬಿಟ್ಟು ಮತ್ತೆ ವ್ಲಾಗ್ನ ಶುರು ಮಾಡ್ತೀನಿ. ಗೋವಿಂದ ನಾಮ, ಗೋವಿಂದ ತಿರುಪತಿ ಗೋವಿಂದ ನಾಮ ಯಾರು ಹಾಕಿದ್ದು? ಅಪ್ಪ ಹಾಕಿದ್ದ. ಎಲ್ಲಿ ಹಾಕ್ತಪ್ಪ? ಎಲ್ಲಿ ತೋರ್ಸು, ನೀನು ನಾಮ ಎಲ್ಲ ಹಾಕ್ಕೊಂಡಿದ್ದೆ ತೋರ್ಸು. ಲವಿ ಇಲ್ಲಿ ನೋಡಿ, ಇಲ್ಲಿ ಮಮ್ಮಿ ನೋಡಮ್ಮ, ಯಾರು ಹಾಕಿದ್ದು ನಾಮ ನಿಂಗೆ? ಅಂಕಲ್ಲು. ಅಪ್ಪ ಹಾಕ್ತಾ? ಮಮ್ಮಿ ಮಾಡಿದ್ಯಾ? ಆಯ್ತು ಬಾ. ಮಮ್ಮಿ ಹೆಂಗೆ ಮಾಡೋದು? ಹಂಗೆ ಮಾಡೋದು? ಆ ಕಡೆಯಿಂದಲ್ಲ, ಅದು ಬಲಗಡೆ ಎಡಗಡೆಯಿಂದ ಮಾಡ್ತೀಯಾ, ಬಲಗಡೆಯಿಂದ ಮಾಡೋದಲ್ಲ ನೀನು? ಹಾಂ ಸಾಕು, ಬಾ ಎತ್ತಿಡೋಣ, ಬಾ. ಎಲ್ಲಿಗೋಗ್ತಿದ್ದೀರಾ? ಅಲ್ಲಿ ಮಾಡ್ತೀರಾ? ಹಾಂ ಆಯಿತು, ಮಾಡಿಬಿಟ್ಟು ಬನ್ನಿ. ಬರಬೇಕಾ? ಹಾಂ ಸರಿ, ಮಾಡಿ. ಹಾಂ ಮಾಡಿ, ನಿಧಾನ. ಹಾಂ ಮಾಡು. ಹಾಂ ಆಯಿತು. ಹಾಂ ವೆರಿ ಗುಡ್. ಹಾಂ ಮಮ್ಮಿ ಬೇಡ್ಕೊ, ಮಮ್ಮಿ ನಮ್ಮಪ್ಪ ಒಳ್ಳೇದು ಮಾಡಪ್ಪ. ಬೇಡ, ಹತ್ಬಾರ್ದಂಗೆಲ್ಲ ನೋಡು, ಮಂಗಳಾರತಿ ತಟ್ಟೆ ನಂಗೆಲ್ಲ ಇಡ್ತಾರಾ? ಬೇಡ, ಬಾ ಸಾಕು, ಬಾ ಮಾಡಿ, ಕೈ ಮುಗಿ ಸಾಕು, ಬಾ ಅಡ್ಬಿಲ್, ಬಾ ಮಮ್ಮಿಗೆ. ಬಾರ, ನಾನು ಹೋಗ್ತೀನಿ, ಬಾಯ್ ಬಾಯ್ ಬಾಯ್. ಸೊ ನೋಡಿ, ಕೊಬ್ಬರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತುರಿದು. ಇವಾಗ ಸೊ ಎಲ್ಲ ರೆಡಿ ಆಗಿದೆ. ಇನ್ನೇನಿದ್ರೂ ರುಬ್ಕೊಂಡು ಒಗ್ಗರಣೆ ಮಾಡೋದು ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನುಗ್ಗೆಕಾಯಿ ಫ್ರೈ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಬೂಂದಿ ತಂದಿದ್ದೀರ. ಪಾಯಸಕ್ಕೆ ಬೂಂದಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಫ್ರೆಶ್ ಆಗಿದೆ ನೋಡಿ ಬೂಂದಿ. ಓಕೆ ಬನ್ನಿ, ಇವಾಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ಕೊಬ್ಬರಿ ಪಾಯಸ ಹೇಗೆ ಮಾಡೋದಂತ ತೋರಿಸ್ತೀನಿ. ಆಲ್ರೆಡಿ ತೋರಿಸಿದ್ದೀನಿ, ಆ ಲಿಂಕ್ನು ಸಹ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬ ಒಳ್ಳೆಯದು ಹೆಲ್ತಿಗೆ. ಸೊ ಆದಷ್ಟು ತೆಂಗಿನಕಾಯಿಗಿಂತ ಕೊಬ್ಬರಿ ಪಾಯಸ ಮಾಡ್ಕೊಂಡು ಕುಡಿಯೋರು ತುಂಬ ಹೆಲ್ತಿಗೆ ಒಳ್ಳೆಯದು. ಬನ್ನಿ ಇದನ್ನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ನಾನು 1 ಕಪ್ ಅಂದರೆ ನೀವು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಇದು ಬೆಲ್ಲ ಬಂದು ನಾನು ಅಂಗನವಾಡಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸೊ ನನ್ನ ಮಗನ ಕೊಡ್ತಾರಲ್ವ, ಹಾಗಾಗಿ. ಬಟ್ ಇದು ಹೋಳಿಗೆಗಾಗಿರ್ಬೋದು, ಬೇರೆ ಇನ್ನೇನಾದರೂ ನಾವು ರೆಸಿಪಿ ಮಾಡ್ತೀವಿ ಅಂತ ಅಂದರೆ ಬರೋದಿಲ್ಲ. ಬರೀ ಒನ್ಲಿ ಪಾಯಸ ಮತ್ತು ಬೆಲ್ಲನ ಮಾಡಿದ್ರೆ, ಸ್ವೀಟ್ ಬೆಲ್ಲನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂಗನವಾಡಿಯಿಂದ ಬೆಲ್ಲನ. ಸೊ ಹಾಗಾಗಿ ಸುಮ್ಮನೆ ಏನಂತಕ್ಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಇವಾಗ ಪಾಯಸ ಮಾಡ್ತಾಯಿದ್ದೀನಿ, ಕೊಬ್ಬರಿ ಹಾಕಿ ಪಾಯಸ. ಸೊ ಫಸ್ಟಿಗೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೆಲ್ಲನ ಕಾಯಿಸ್ಕೊಂಡ್ಬಿಡ್ತೀನಿ. ಸೊ ಮುಂಚೆನೇ ನೀವು ಸ್ವಲ್ಪ ಗ್ಯಾಸ್ ಸೇವ್ ಆಗಬೇಕು ಅಂತ ಅಂದರೆ ಮುಂಚೆನೇ ನೆನೆಸ್ಬಿಟ್ರೆ ಅದು ಕರ್ಕೊಳ್ಳುತ್ತೆ. ಬಟ್ ನಾನು ಆವಾಗಲೇ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇವಾಗನೇ ಬೆಲ್ಲನ ಸೊ ಕಾಯ್ದಕ್ಕಿಟ್ಟು ಅದು ಫುಲ್ಲು ಕರಗೋಗಬೇಕು. ಅಷ್ಟರೊಳಗಡೆ ನಾವು ಸ್ವಲ್ಪ ಅಕ್ಕಿನೂ ಸಹ ಹುರ್ಕೋಬೇಕಾಗುತ್ತೆ. ಒಂದು ಬಾಣಲೆಗೆ ನಾನು 1 ಹಿಡಿಯಷ್ಟು ಅಕ್ಕಿನೂ ಸಹ ಹುರ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿ ಮಾಡೋದ್ರಿಂದ ಒಂದು ಸ್ವಲ್ಪ ಹೊದುಗ್ಲಿ ಅಂತ ಹೇಳಿ ಸೊ ಅಕ್ಕಿನ ಹಾಕ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಫುಲ್ಲು ಒಂಥರ ಊತ ಥರ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ರೀತಿ ಬಾಡಿಸ್ಕೋಬೇಕಾಗತ್ತೆ. ಕಂಪ್ಲೀಟ್ಲಿ ಅದು ಹುರಿದ ಮೇಲೆ ನೀವು ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ನೀರನ್ನ ಹಾಕಬೇಕಾಗತ್ತೆ. ಚೆನ್ನಾಗಿರುವಂಥ ನೀರನ್ನ ಹಾಕಿಬಿಟ್ಟು ಈ ನೀರು ಸಮೇತನೇ ನೀವು ರುಬ್ಕೋಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಸೊ ಬೆಲ್ಲನೂ ಸಹ ಕರಗ್ತಾ ಇದೆ. ಅದು ಕರಗೋಷ್ಟರೊಳಗಡೆ ನಾನು ಕೊಬ್ಬರಿನ ಸಹ ಗ್ರೈಂಡ್ ಮಾಡ್ಕೊಂಬಿಡೋಣ. ಅಷ್ಟರೊಳಗಡೆ
ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಮಗೆ ಅನಿಸ್ತಾ ಇರ್ಬೋದು ಕಪ್ಪಗೆ ಏನಕ್ಕೆ ಅಂತ, ಅದು ಅಂಗನವಾಡಿ ಬೆಲ್ಲ ಹಾಗೆ ಬರೋದು. ಸೊ ನಾನು ಡೈರೆಕ್ಟಾಗಿ ಮಾಡೋಲ್ಲ, ಅದನ್ನು ಸ್ವಲ್ಪ ಶೋಧಿಸ್ಕೊಳ್ತೀನಿ. ಯಾವುದೇ ಥರದ ನಾವು ಪಾಕ ಮಾಡಿಕೊಂಡ್ರೂ ಡೈರೆಕ್ಟಾಗಿ ಹಾಕೋದಕ್ಕೆ ಹೋಗಬೇಡಿ. ಅದನ್ನು ಸ್ವಲ್ಪ ಒಂದು ಸ್ಟ್ರೈನರ್ ತೊಗೊಂಡು ಶೋಧಿಸ್ಕೊಳ್ಳೋದು ಒಳ್ಳೆಯದಲ್ವಾ. ಸೊ ನಾನು ಅದನ್ನು ಮಾಡ್ತೀನಿ. ಇವಾಗ ಫಸ್ಟಿಗೆ ಕೊಬ್ಬರಿನ ನಾವು ಗ್ರೈಂಡ್ ಮಾಡ್ಕೊಂಬಿಡೋಣ. ಸೊ ಕೊಬ್ಬರಿ ನಾನು ಒಂದು ಕೊಬ್ಬರಿ ಏನಿದೆ ಅದನ್ನು ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಪಾಯಸನ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಒಂದು 2 ಏಲಕ್ಕಿನ ಹಾಕ್ತಾಯಿದ್ದೀನಿ. ಏಲಕ್ಕಿ ಮತ್ತು ನಿಮ್ಗೆ ಏಲಕ್ಕಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಏಲಕ್ಕಿ ಆಗಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಈಗ ಹುರಿದಿಟ್ಕೊಂಡಿರುವಂಥ ಅಕ್ಕಿ ಸಹ ನಾನು ನೀರು ಸಮೇತ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಕರ್ಕರಿಯಾಗಿರಬಾರ್ದು, ಫುಲ್ಲು ನುಣ್ಣ ಅಂದರೆ ನೈಸಲ್ಲಿರಬೇಕು, ಆ ರೀತಿ ರುಬ್ಕೋಬೇಕಾಗುತ್ತೆ. ಸೊ ನಾನು ರುಬ್ಕೊಂಡು ಸಹ ಬಂದಿದ್ದಾಯಿತು. ನೋಡ್ತಾ ಇರ್ಬೋದು, ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದೇ ಪಾಯಸ ಮಾಡಿ ಸೊ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಕರ್ಕರಿಯಾಗಿದ್ದರೆ ಅದೊಂಥರ ಕಾಯಿ ಹಾಗಾಗಿ ಇರುತ್ತೆ, ಅಷ್ಟೊಂದು ರುಚಿಯಾಗಿರಲ್ಲ ಪಾಯಸ. ಕೊಬ್ಬರಿ ಪಾಯಸಕ್ಕೆ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಸೊ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಅಷ್ಟರೊಳಗಡೆ ಪಾಕನೂ ಸಹ ರೆಡಿ ಆಯಿತು. ಸೊ ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ಟ್ರೈನರ್ ಮೂಲಕ ಶೋಧಿಸ್ಕೊಳ್ತೀನಿ. ಯಾಕೆಂತಂದರೆ ಸ್ವಲ್ಪ ಕಡ್ಡಿ ಕಸ ಆಗಿರ್ಬೋದು, ಅಂದರೆ ಕಲ್ಲುಗಳು ಇದೆಲ್ಲ ಇರುತ್ತಲ್ವ, ಹಾಗಾಗಿ ನಾವು ಇದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಗಲೀಜಿದೆ ಅಲ್ವಾ. ಸೊ ಎಲ್ಲದರಲ್ಲೂ ಇರಲ್ಲ, ಆದ್ರೂ ನಮ್ಮ ಕರ್ತವ್ಯ ಮಾಡಲೇಬೇಕಾಗುತ್ತೆ. ಇರುತ್ತೋ ಇರಲ್ವ ಗೊತ್ತಿಲ್ಲ, ಬಟ್ ಈ ಪ್ರೊಸೆಸ್ನ ಖಂಡಿತವಾಗ್ಲೂ ನೀವು ಮಾಡಿ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದೆಲ್ಲ ಆದಮೇಲೆ ಈಗ ನಾನು ಮತ್ತೆ ಅದೇ ಪಾತ್ರೆಗೇ ಸ್ವಲ್ಪ ಅದನ್ನ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಅದೇ ಇದಕ್ಕೇ ಈ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಂತರ ಇವಾಗ ನಾನು ರುಬ್ಕೊಂಡಿರುವಂಥ ತೆಂಗಿನಕಾಯಿದು ತುರಿ ಏನಿದೆ ಅಂದರೆ ಕೊಬ್ಬರಿ ತುರಿ ಏನಿದೆ ಅದನ್ನು ಸೊ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಈ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಹಾಕಿ ಇದಕ್ಕೆ. ಸೊ ಏಕೆಂದರೆ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು, ಜಾರಲ್ಲೂ ಸಹ ಸ್ವಲ್ಪ ಹಾಗಾಗಿ ಸೈಡಲ್ಲೆಲ್ಲ ಕಾಯಿ ಎಲ್ಲ ಆಗಿದಲ್ವ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡಿ. ಸೊ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಂಡು ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಇದು ಕುದಿಯೋಷ್ಟರೊಳಗಡೆ ನಾವು ಇನ್ನೊಂದು ಕಡೆ ಶಾವಿಗೆ ಹುರ್ಕೊಂಬಿಡೋಣ. ಇದಕ್ಕೆ ಯಾವುದೇ ಥರದ ಗೋಡಂಬಿ ದ್ರಾಕ್ಷಿ ಏನೂ ಚೆನ್ನಾಗಿರಲ್ಲ, ಸ್ವಲ್ಪ ಶಾವಿಗೆ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಈಗ ನಾನೊಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ನಾನೊಂದು 2 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ತುಪ್ಪ ಬೇಡ ಅಂತ ಅಂದರೆ ಡೈರೆಕ್ಟಾಗಿ ಶಾವಿಗೆನ ಹಾಕ್ಕೊಳ್ಬೋದು. ತುಪ್ಪದಿಂದ ಹುರಿದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ತುಪ್ಪದಿಂದ ಹುರಿತಾ ಇದ್ದೀನಿ. ಇದು ಬಂದು ಶಾವಿಗೆ ಹುರಿದಿರೋದಂಥದ್ದೇ, ಬಟ್ ನಾನು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಸೊ ನೀವು ಜಾಸ್ತಿ ಶಾವಿಗೆ ಹಾಕೋಕ್ಕೆ ಹೋಗ್ಬಿಟ್ರೆ ಫುಲ್ಲು ಗಟ್ಟಿ ಆಗೋಗುತ್ತೆ. ಆದಷ್ಟು ಸ್ವಲ್ಪ ಶಾವಿಗೆನ ಕಡಿಮೆನೇ ಹಾಕಿ. ಜಾಸ್ತಿ ಶಾವಿಗೆ ಹಾಕ್ಬಿಟ್ರೆ ಏನಾಗುತ್ತೆ, ಫುಲ್ಲು ನಿಮಗೆ ಶಾವಿಗೆ ಉಪ್ಪಿಟ್ಟು ತಿಂತೀರಲ್ಲ ಆ ರೀತಿ ಆಗೋಗುತ್ತೆ. ಸೊ ನಿಮ್ಗೆ ಆ ರೀತಿ ಆಗಬಾರ್ದು, ನಮಗೆ ಶಾವಿಗೆನೂ ಸಿಗಬೇಕು, ತೆಳ್ಳಗಿರಬೇಕು ಅಂತ ಅಂದರೆ ಶಾವಿಗೆನ ಕಡಿಮೆ ಹಾಕಬೇಕು. ಶಾವಿಗೆ ಕಮ್ಮಿ ಹಾಕ್ಬಿಟ್ರೆ ಅದೇನಾಗುತ್ತೆ, ಅದೇ ಜಾಸ್ತಿ ಹರಳ್ಕೊಂಡ್ಬಿಡುತ್ತೆ. ಸೊ ಈಗ ನಾನು ತುಪ್ಪದಲ್ಲೇ ಚೆನ್ನಾಗಿ ಕಡ್ಕೊಳ್ತೀನಿ. ಹುರ್ಕೊಂಡು ನಂತರ ಈಗ ನೋಡ್ತಾ ಇರ್ಬೋದು, ಇದು ಕುದೀತಾ ಇದೆ ಅಲ್ವಾ, ಕುದಿಯೋದಕ್ಕೇನೆ ನಾನು ಶಾವಿಗೆನ ಹಾಕ್ಕೊಳ್ತೀನಿ. ಹಾಕ್ಕೊಂಡ ನಂತರ ಒಂದು 30 ನಿಮಿಷನಾದರೂ ಸ್ವಲ್ಪ ಕುದಿಸಿ. ಯಾಕೆಂತ ಅಂದರೆ ಶಾವಿಗೆ ಎಲ್ಲ ಸ್ವಲ್ಪ ಬಾಯ್ಲ್ ಆಗಬೇಕಲ್ವ, ಅಂದರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಒಂದು 30 ಸೆಕೆಂಡ್ ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ ಸೊ ಕೊಬ್ಬರಿ ಪಾಯಸನೂ ಸಹ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ನೀವು ಜಾಸ್ತಿ ತೆಂಗಿನಕಾಯಿ ಹಾಕಿ ಮಾಡಲೇಬೇಡಿ ಪಾಯಸನ. ನೀವು ಬೇಕು ಅಂದ್ರೆ ಒಂದು ವಾರಕ್ಕೊಮ್ಮೆ ಇಲ್ಲ 2 ವಾರಕ್ಕೊಮ್ಮೆ ಈ ರೀತಿ ಕೊಬ್ಬರಿ ಪಾಯಸ ಮಾಡ್ಕೊತೀನಿ. ಹೆಲ್ತಿಗಂತೂ ತುಂಬಾ ಒಳ್ಳೆಯದು, ಮತ್ತು ಎದೆ ಉರಿ ಅಂಥವ್ರಿಗೆ ತುಂಬ ಒಳ್ಳೆಯದು. ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡಬೇಡಿ. ಕೊಬ್ಬರಿ ಪಾಯಸ ತುಂಬ ಆರೋಗ್ಯಕ್ಕೆ ಒಳ್ಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಪಾಯಸ ಇಷ್ಟ ಆದಷ್ಟು ಕೊಬ್ಬರಿ ಹಾಕ್ಕೊಂಡು ಪಾಯಸನ ರೆಡಿ ಮಾಡ್ಕೊಂಡು ಕುಡೀರಿ, ತುಂಬಾ ಇಷ್ಟಪಟ್ಟು ಕುಡಿತೀರಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪರ್ಫೆಕ್ಟ್ಲಿ ಕುದೀತಾ ಇದೆ. ಸೊ ಶಾವಿಗೆನೂ ಸಹ ಚೆನ್ನಾಗಿ ಬೆಂದಿದೆ. ಈಗ ನಾನು ಪಾಯಸನ ರೆಡಿ ಆಯ್ತಲ್ವ, ಈಗ ಆಫ್ ಮಾಡ್ತೀನಿ ಗ್ಯಾಸು. ನೋಡಿದ್ರಲ್ಲ ಪಾಯಸನ ಯಾವ ರೀತಿ ಮಾಡೋದು ಅಂತ. ಸೊ ನೀವು ಸಹ ಟ್ರೈ ಮಾಡಿ, ನಿಮ್ಮ ಮನೇಲಿರೋರು ಸಹ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಸ್ವಲ್ಪ ನೀವು ಸ್ವೀಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಆಗಿಬಿಟ್ರೆ ಕುಡಿಯೋಕ್ಕಾಗಲ್ಲ. ಸ್ವಲ್ಪ ಸ್ವೀಟ್ ಆಗಿಬಿಟ್ರೆ ಕುಡಿಯೋಕ್ಕಾಗಲ್ಲ, ಕಮ್ಮಿಯಾರು ಬೇಕು ಅಂದರೆ ಹಾಕ್ಕೋಬೋದು. ಓಕೆ, ಈಗ ಪಾಯಸ ರೆಡಿ ಆಯಿತು. ಈಗ ನಾನು ನುಗ್ಗೆಕಾಯಿ ಹಾಕಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಆಯಿತು, ಇವಾಗ ನನ್ನ ಮಗ ನಮ್ಮ ಅಮ್ಮಂಗೆ ಅಂದರೆ ಪಾಯಸ ಕೊಡೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಸೊ ನನ್ನ ಮಗನಿಗೆ ಒಂದು ಕಂಡೀಷನು, ನೀನು ಚಡ್ಡಿ ಹಾಕ್ಕೋಬೇಕು, ಆವಾಗಲೇ ನಿನ್ನ ಪಪ್ಪ ಕರ್ಕೊಂಡು ಹೋಗೋದು ಅಂತ. ಸೊ ಈ ರೀತಿ ಅವನಿಗೆ ಒಂದು ಕಂಡೀಷನ್ ಮಾಡಿದ್ದೀನಿ ನೋಡಿ. ಕೊನೆಗೂ ಹಾಕ್ಕೊಂಡೇ ಬಿಟ್ಟ. ಸೊ ಈ ಥರ ಮಕ್ಕಳಿಗೆ ನಾವು ಏನೇ ಒಂದು ಕಲಿಸ್ಬೇಕು, ಈ ಥರ ಹಾಕ್ಕೋಬೇಕು, ಹಿಂಗೆ ಮಾಡಬೇಕು ಅಂತ. ಆವಾಗ ಮಕ್ಕಳು
ಎಲ್ಲನೂ ಕಲಿತಾರೆ. ಈಗ ನೋಡಿ ಅವನೇ ಅಜ್ಜಿ ಮನೆಗೆ ಹೋಗ್ಬೇಕನ್ನೋ ಶೆಡ್ಡಿನ ಹಾಕೊಂಡು ಇಲ್ಲೇ ಬಿಟ್ಟೋಗು. ಇಲ್ಲ ಆಟ ಸಾಮಾನು ಯಾರು ಎತ್ತಿರ್ತಾರೆ? ಎಲ್ಲ ಅಂಡಕ್ಕಿದೆಯಲ್ಲ ನೀನು. ಏಯ್ ಏನು ಸ್ವಲ್ಪನೇ ತಾಳ್ಮೆ ಅನ್ನೋದೇ ಇಲ್ಲ. ಬಾಯ್ ಬಾಯ್ ಮಾಡಲ್ಲ ಮಮ್ಮಿಗೆ? ಬಾಯ್ ಮಾಡಲ್ವಾ? ಹಾಂ ಬಾಯ್ 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 ಬಾಯ್. ಲಿಕ್ಕಿ ಇಲ್ಲ ಬಿಡೋ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಲಿಕ್ಕಿಂಗ್ ಕರ್ಕೊಂಡು ಹೋಗೋಣ ಇದ್ದಾಳಾ? ಅಮ್ಮ ಮನೆಗೆ ಹೋದ್ರು ಪಾಯಸ ಕೊಟ್ಟು ಬರೋಣ ಅಂತ. ಸೊ ಅಮ್ಮನೇ ಮಾಡ್ತೀನಿ ಅಂತ ಹೇಳಿದ್ರು, ಮತ್ತೆ ಇನ್ನೇನು ಒಬ್ರಿಗೆ ಅಂತ ಏನು ಮಾಡ್ಕೊಳ್ತಾರೆ ಅಂತೇಳಿ ನಾನೇ ಕೊಟ್ಟೆ. ಸೊ ಜಾಸ್ತಿನೇ ಮಾಡಿದ್ದೆ, ಅಮ್ಮಂಗೂ ಕೊಡಬೇಕು ಅಂತ ಹೇಳಿಬಿಟ್ಟು ಪಾಯಸನೂ ಮತ್ತು ಬೂಂದಿನೂ. ಅಪ್ಪ ಮಗ ಇಬ್ಬರು ಹೋಗಿದ್ದಾರೆ ಕೊಟ್ಟು ಬರೋದಕ್ಕೆ. ಶೋಲಿಕ್ಕಿ ನಮ್ಮನೆ ಪಕ್ಕದ ಮನೆಯವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇವಾಗ ನಾನು ನುಗ್ಗೆಕಾಯಿ ಫ್ರೈ ಮಾಡೋಣ ಅಂತ. ಸೊ ಬಿಸಿ ಬಿಸಿ ಇದ್ರೇ ಚೆನ್ನಾಗಿರುತ್ತೆ. ಮುಂದಾಗೆ ಮಾಡಿಟ್ಬಿಟ್ರೆ ಫುಲ್ ಡ್ರೈ ಆಗೋಗುತ್ತೆ, ಅಂದರೆ ಹಾರೋಗುತ್ತೆ, ತಿನ್ನೋಕ್ಕಾಗಲ್ಲ. ಇನ್ನೇನು ಊಟ ಕುತ್ಕೊಳ್ತೀವಿ ಅನ್ನೋ ಟೈಮ್ಗೆ ನಾನು ಒಗ್ಗರಣೆ ಹಾಕ್ತೀನಿ. ಅದನ್ನು ಸಪ್ರೇಟಾಗಿ ನಾನು ಫ್ರೈ ಯಾವ ರೀತಿ ಮಾಡ್ತೀನಿ ಅಂತ ವಿಡಿಯೋ ಹಾಕ್ತೀನಿ. ಸೊ ಲೆಂತ್ ಆಗುತ್ತೆ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನು ಡಿಫ್ರೆಂಟಾಗಿ ಮಾಡ್ತೀನಿ, ಪೌಡ್ರ್ ಮಾಡಿ ಅದನ್ನು ಯಾವ ರೀತಿ ಫ್ರೈ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಸೊ ನಾನೆಲ್ಲ ಫೈನಲ್ ಆದಮೇಲೆ ಅದು ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ, ಓಕೆನಾ? ಸೊ ಬೇಗ ನಾನು ಈಗ ಅಪ್ಪ ಮಗ ಇಬ್ಬರು ನಮ್ಮಮ್ಮನ ಮನೆಗೆ ಹೋಗಿದ್ದಾರೆ. ಇವಾಗ ಅವ್ರು ಬರೋಷ್ಟೊಳಗಡೆ ಫ್ರೈ ರೆಡಿ ಮಾಡಿಬಿಟ್ಟು ಆಮೇಲೆ ರೈಸಿಗೆ ಇಡ್ತೀನಿ. ಸೊ ಬಂದಿದ ತಕ್ಷಣ ಊಟ ಮಾಡೋದು. ಟೈಮ್ ಬಂದು ಈಗ ಟೈಮ್ ಕರೆಕ್ಟಾಗಿ 8 o'clock 8:30ಗೆಲ್ಲ ನನ್ನದೆಲ್ಲ ಅಡುಗೆ ಎಲ್ಲ ಮಾಡಿ ಮುಗಿಸಿ ಬೇಗನೆ ಊಟ ಮಾಡಿಬಿಟ್ಟು ಸ್ವಲ್ಪ ಫಿಲಮ್ ಯಾವ್ದಾದ್ರು ಇದ್ದರೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಓಕೆ. ಮತ್ತು ನಾನು ಈಗೆಲ್ಲ ರೆಡಿ ಮಾಡ್ಕೊಳ್ತೀನಿ, ಮತ್ತು ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಬಂದರು, ಅಜ್ಜಿ ಮನೆಗೆ ಹೋಗ್ಬಿಟ್ಟು ಪಾಯಸ ಕೊಟ್ಟು ಬಂದು ಹಾಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದರು. ಸೊ ದೇವಸ್ಥಾನದ ಪ್ರಸಾದ ನೋಡ್ತಾ ಇರ್ಬೋದು, ಶಿವನ ದೇವಸ್ಥಾನದ ಪ್ರಸಾದ. ಸೊ ನನ್ನ ಮಗಳೂ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಅವಳು ಬಂದ ಮೇಲೆ ನಾವು ಪ್ರಸಾದ ತಿಂತೀವಿ. ಸೊ ಕೇಸರಿ ಬಾತು. ಸೊ ನನ್ನ ಮಗಳೂ ಸಹ ದೇವಸ್ಥಾನಕ್ಕೆ ಹೋಗಿ ಬಂದಿಲ್ಲಲ್ವ, ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದಾಳೆ. ಓಕೆ, ನಾವೆಲ್ಲ ಪ್ರಸಾದ ಎಲ್ಲ ತಿಂದ್ಕೊಂಡು ಸೊ ಮತ್ತೆ ಇನ್ನು ಊಟ ಮಾಡಬೇಕು. ಸ್ವಲ್ಪ ತಾಗೆ ಟಿ ವಿ ನೋಡಿಕೊಂಡು ಸ್ವಲ್ಪ ಎಲ್ಲ ಪ್ರಸಾದ ಎಲ್ಲ ತಿಂದಿದ್ವಿ, ಎಲ್ಲ ಇಮಿಡಿಯೇಟ್ ಊಟ ಮಾಡೋಕ್ಕಾಗಲ್ಲ. ಸ್ವಲ್ಪ ಪ್ರಸಾದ ಎಲ್ಲ ತಿಂದ್ಕೊಂಡು ಸ್ವಲ್ಪ ಟಿ ವಿ ನೋಡಿಕೊಂಡು ಆಮೇಲೆ ನಾವು ಊಟ ಮಾಡಬೇಕು. ಓಕೆ, ನೋಡಿದ್ರಲ್ಲ ನಮ್ಮ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಡಿನ್ನರ್ ಬಂದು ಕೊಬ್ಬರಿ ಪಾಯಸ ಜೊತೆ ಬೂಂದಿ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಮತ್ತು ನುಗ್ಗೆಕಾಯಿ ಗೊಜ್ಜು ಮತ್ತು ಮೊಸಪ್ಪು ಸಾಂಬಾರು, ಬಿಸಿ ಬಿಸಿ ರೈಸು. ಸೊ ಇಷ್ಟು ಸ್ಪೆಷಲಾಗಿತ್ತು ನಮ್ಮ ಶಿವರಾತ್ರಿ ಹಬ್ಬದ ಡಿನ್ನರ್ ಅಂತಲೇ ಹೇಳ್ಬೋದು. ಸೊ ನಾವೀಗ ಎಲ್ಲ ರೆಡಿ ಆಯಿತು, ಊಟ ಮಾಡಬೇಕು. ಸೊ ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿಕೊಂಡು ಯಾವ್ದಾದ್ರು ಒಂದು ಮೂವಿ ಹಾಕಿರ್ತಾರೆ ನೋಡಬೇಕು. ಇವತ್ತು ವೀಕೆಂಡ್ ಅಲ್ವಾ, ಶನಿವಾರ, ಸೊ ಭಾನುವಾರ ಅಲ್ವಾ, ಸೊ ಲೇಟಾಗಿ ಎದ್ದೋಳೋಣ, ಸ್ವಲ್ಪ ಲೇಟಾಗಿ ಮಲ್ಕೊಂಬಿಟ್ಟು ಲೇಟಾಗಿ ಎದ್ದೋಳೋಣ ಅಂಥೇಳಿ ಯಾವ್ದಾದ್ರು ಮೂವಿ ಹಾಕಿದ್ದಾರೆ ನೋಡ್ತಾ ಇದ್ದೀವಿ. ಸೊ ಟಿ ವಿ ನೋಡಿಕೊಂಡು ಆಮೇಲೆ ಮಲ್ಕೊಳ್ತೀವಿ. ಸೊ ಎಲ್ಲರಿಗೂ ಗುಡ್ ನೈಟ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕೋರು ನೋಟಿಫಿಕೇಷನ್ ಬರುತ್ತೆ, ಹಾಕೊಂಡು ಎಲ್ಲ ವಿಡಿಯೋಸ್ ನೋಡ್ಬೋದು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್.